ಜನಪದಿಯ ವನಜಾಗ್ಯ ಕರೆಸಿ ಕಾಯಗೆ ಔಷಧಿಯನು ನನಗೆ ಬೇಡುವುದು ನೀವೆನಲೆಕ್ಕಿತ್ತಾಯ ಎಕ್ಕಿತ್ತಾಯ ಕಳೆಯನು ಹೌದು ಬರದ ಹಾಲನ್ನು ವನಜ ಮನೆ ಬಿಟ್ಟು ಹೋದ ಮೇಲೆ ವೈಕುಂಠವೇ ಶೂನ್ಯವಾಗಿ ಪರಿಣಮಿಸಿತು ನನಗೆ. ಆದ್ದರಿಂದಲೇ ವೈಕುಂಠ ಲೋಕವನ್ನು ಬಿಟ್ಟು ನಾನು ಈ ಮರ್ತ್ಯಲೋಕಕ್ಕೆ ಇಳಿಯಬೇಕಾಗಿ ಬಂತು. ಆದರೆ ಏನು ಮಾಡೋಣ, ಏನು ಹೇಳಿ, ಜನಪತಿಯಿಂದಲಾಗಿ ನನ್ನ ಶಿರಕ್ಕೆ ಗಾಯವಾಗಿ ಹೋಯಿತು. ಹಾಗೆಂದು ತಪ್ಪೆಸಗಿದವನಿಗೆ ಶಾಸ್ತಿಯನ್ನೂ ಮಾಡಿದ್ದೇನೆ. ದುಃಖ ತಪ್ತನಾದಂತಹ ಆತ ಬೇಡಿಕೊಂಡಾಗ ಜನಪತಿಯನ್ನು ಸಂತೈಸಿ ಮುಂದುವರಿದು ಬಂದದ್ದು ಎಲ್ಲಿಗೆ ಗೊತ್ತೇ? ಎಲ್ಲಿ? ಭೀಷಣನನ್ನು ಕರೆದು ಕೇಳಿದೆ, ತಲೆಗಾದಂತಹ ಗಾಯಕ್ಕೆ ಮದ್ದನ್ನು ಏನು ಮಾಡೋಣ? ಹೀಗೆ ಕೇಳಿದಾಗ ಬೃಹಸ್ಪತಿ ಹೇಳಿದ್ದೇನು, ಔದುಂಬರದ ಹಾಲಿನಲ್ಲಿ ನೆಕ್ಕಿತ್ತಾಯ ಬೇರನ್ನು ಅರೆದು ಹಚ್ಚಿದ್ರೆ ಗುಣವಾಗ್ತದೆ ಅನ್ನುವಂತಹ ವಿಷಯವೊಂದನ್ನು ಹೇಳಿದ. ಆದ್ದರಿಂದಲೇ ಆ ಬೇರನ್ನು ಹುಡುಕುತ್ತಾ ಹೊರಟಿದ್ದೇನೆ. ಮುಂದೆ ಹೋಗಿ ಕಾಣುವುದಕ್ಕೆ ಮಾನುಷ ಸ್ವರೂಪಿ, ಹಣೆಯಲ್ಲೊಂದು ಗಾಯ. ನಮ್ಮ ಅಂಕೆಗೆ ಒಳಪಟ್ಟಂತಹ ಈ ಗಿರಿಯನ್ನು ಏರಿ ಮೇಲ್ಮುಖವಾಗಿ ಬರ್ತಾ ಇದ್ಯಾ? ಯಾರು ನೀನು? ಎಲ್ಲಿಂದ ಬಂದವ? ಯಾಕಾಗಿ ಬಂದೆ? ನಿನ್ನ ಹೆಸರೇನು? ಹೇಳಲಲ್ಲಿ. ನನ್ನ ಪರಿಚಯ ಸಿಗ್ಲಿಲ್ಲ ನಿನಗೆ. ನೀನು ಯಾರು ಅಂತಲೇ ಗೊತ್ತಿಲ್ಲ. ಕಾರಣ ಏನು ಗೊತ್ತಾ? ಏನು? ನಿನ್ನ ಮಾಂಸದ ಕಣ್ಣಿನಿಂದ ನನ್ನನ್ನು ನೀನು ನೋಡಿದೆ, ಆದ್ದರಿಂದ ನನ್ನ ಪರಿಚಯ ನಿನಗೆ ಸಿಗಲಿಲ್ಲ. ನಿನ್ನ ಅಂತಃಚಕ್ಷುವನ್ನು ತೆರೆದು ನೋಡು, ಮನಸ್ಸಿನ ಕಣ್ಣನ್ನು. ಅರ್ಥ ಆಗ್ಲಿಲ್ಲ ಅಂತಾದ್ರೆ ಇದು ದಿವ್ಯ ದೃಷ್ಟಿಯನ್ನಿಟ್ಟಿದ್ದೇನೆ. ಹೊರಗದೆ ಹರಿಯೇ ವೈಕುಂಠವ ತೊರೆದು ನೀನು ಕೊರತೆಯೇನಾಯ್ತದ ಒರೆಯಬೇಕೆನ್ನಲು ಒಡನೆ ಒರೆದ ಬರಾಗದೇವನಲ್ಲಿ ಅಲ್ಲಿಯೇ ವೈಕುಂಠ
ವೈಕುಂಠ ತೊರೆದು ಹರಿಯೇ ಅಚ್ಯುತ ಅನಂತ ಕೇಶವ ಮಾಧವ ಮಧುಸೂದನ ಅರ್ಥ ಮಾಡಿಕೊಂಡೆ ಸ್ವಾಮಿ, ಅರ್ಥ ಮಾಡಿಕೊಂಡೆ. ನೀನೇನು ನಾನೇನು, ನನ್ನ ನಿನ್ನ ಸಂಬಂಧ ಏನು ಎನ್ನುವುದು ಈಗ ಅರ್ಥವಾಯಿತು. ನೀನು ಸಿಂಧು, ಆ ಸಿಂಧುವಿನಿಂದ ಉದ್ಭವಿಸಿದಂತಹ ಬಿಂದು ನಾನು, ನಾನು ನೀನು ಒಂದೇ ಎನ್ನುವುದು ಅರ್ಥವಾಯಿತು. ಆದ್ರೆ ಒಂದು ಸ್ವಾಮಿ, ಬಹಳ ವಿಶೇಷ ಕಾಣ್ತಾ ಇದೆ. ಕ್ಷೀರಸಾಗರದಲ್ಲಿ ಶೇಷ ಶಯನನಾಗಿ ಮನುಮುನಿ ವಂದ್ಯನಾಗಿ ಲಕ್ಷ್ಮಿಯಿಂದ ಸೇವ್ಯನಾಗಿ ಇರಬೇಕಾದಂತಹ ನೀನು ಏಕಾಂಗಿಯಾಗಿ ಹಣೆಯಲ್ಲೊಂದು ಗಾಯ ಮಾಡಿಕೊಂಡು ಈ ಭೂಲೋಕದಲ್ಲಿ ತಿರುಗುತ್ತಾ ಇದೆಯಲ್ಲ, ಇದಕ್ಕೇನು ಕಾರಣ ಎನ್ನುವುದು ನನಗೆ ಗೊತ್ತಾಗಲಿಲ್ಲ ಸ್ವಾಮಿ. ಓ ವರಾಹನೇ, ಮುನಿ ಎದೆಗೆ ಒದದ ಭೃಗುಮುನಿ ಅವಮಾನ ಆದುದೆನುತ ಅಗಲಿಗಳು ಎನ್ನ ಅರಸಿ, ಅವಮಾನವಾದುದು ಎನು ತಗಲಿದಳು ಎನ್ನರಸಿ, ಅದರಿಂದ ಬಂದು ಹುತ್ತದೊಳ್ಳಿರೆ ಶಿರಕ್ಕೆ ಬಂದಿದನು ದಿನದಿ ಕೋಮಲನು. ಓದಿದನ ಭೃಗುಮುನಿ ಇರಬೇಕಾದ ವ್ಯಕ್ತಿಗಳು ಇರಬೇಕಾದ ಸ್ಥಳದಲ್ಲಿಲ್ಲ ಅಂತ ಆದ್ರೆ ಅವರ ಪರಿಚಯವನ್ನು ಎಲ್ಲರೂ ಕೇಳ್ತಾರೆ. ಹೌದು, ನಿಮ್ಮ ಪರಿಚಯ ಸಿಗಲಿಲ್ಲ, ನೀವು ಯಾರು? ಬಹಳ ವರ್ಷಗಳಾದ್ಮೇಲೆ ಕಂಡಾಗಲೂ ಕೆಲವರು ಹೇಳ್ತಾರೆ ನಿಮ್ಮನ್ನೆಲ್ಲೋ ನೋಡಿದ ಹಾಗುಂಟಲ್ಲ. ಕೆಲವರು ಬೆಳಿಗ್ಗೆ ನೋಡಿದ್ರು ಸಂಜೆ ಕೇಳ್ತಾರೆ ಎಲ್ಲೋ ನೋಡಿದ ಹಾಗುಂಟಲ್ಲ. ಅದು ಅವರವರ ಪರಿಣಾಮದ ಮೇಲಿರ್ತದೆ ಸ್ವಾಮಿ. ಹಾಗೆಂದು ವೈಕುಂಠ ಲೋಕದಲ್ಲಿದ್ದವ ನಾನು ವೈಕುಂಠವನ್ನು ತೊರೆಯುವುದಕ್ಕೆ ಕಾರಣವೇನು ಗೊತ್ತೇ? ಏನು ಸ್ವಾಮಿ? ಭೂಲೋಕದಲ್ಲಿ ಒಂದು ಕತೆ ನಡೆಯಿತು. ಹೇಗೆ? ಋಷಿಮುನಿಗಳೆಲ್ಲ ಸೇರಿ ಯಾಗವನ್ನು ಮಾಡ್ತಾ ಇದ್ರು. ಆ ಸಂದರ್ಭ ಸುರಮುನಿಯಾದಂತಹ ನಾರದರು ಹೋಗಿ ಒಂದು ವಿಷಯವನ್ನು ಕೇಳಿದ್ರಂತೆ. ಹೇಗೆ? ನೀವೇನೋ ಯಜ್ಞವನ್ನು ಮಾಡ್ತೀರಿ, ಹಾಗಿದ್ರೆ ಯಜ್ಞ ಪುರುಷ ಯಾರು? ಹೀಗೆ ಕೇಳಿದಾಗ ಋಷಿಮುನಿಗಳಲ್ಲಿ ಉತ್ತರ ಇರಲಿಲ್ಲ. ಸರಿ, ಸಮಸ್ಯೆ ಆಯಿತು. ಇದನ್ನು ತಿಳಿದುಕೊಂಡು ಬರಬೇಕಿದ್ರೆ 3 ಮೂರ್ತಿಗಳಲ್ಲಿ ಯಜ್ಞ ಪುರುಷ ಯಾರು ತಿಳಿದುಕೊಂಡು ಬರುವುದಕ್ಕಾಗಿ ಭೃಗು ಮಹರ್ಷಿಯನ್ನು ಕಳುಹಿಸಿಕೊಟ್ರು. ಒಳ್ಳೆಯ ವಿಚಾರ. ಯಾಕಂದ್ರೆ ಅವನಲ್ಲಿ ವಿಶೇಷವಾದಂತಹ ಒಂದು ಗುಣವಿದೆ. ಏನು? ಒಂದು ಶಕ್ತಿ ಇತ್ತು. ಹೇಗೆ? ಅದು ಲಾಂಛನ. ಪಾದದಲ್ಲಿರುವಂತಹ ಲಾಂಛನದ ಪ್ರಭಾವದಿಂದಲಾಗಿ ಎಲ್ಲಿಗೂ ಹೋಗಿ ತಲುಪುವಂತಹ ಶಕ್ತಿ ಭೃಗುವಿಗಿದ್ದ ಕಾರಣ ಅವನನ್ನೇ ಕಳುಹಿಸಿಕೊಟ್ರು. ಸರಿ. ಸತ್ಯಲೋಕವನ್ನು ಸೇರಿದ. ಅಲ್ಲಿ ಆತನಿಗೆ ಪುರಸ್ಕಾರ ಸಿಗಲಿಲ್ಲ. ಸಿಟ್ಟುಗೊಂಡಂತಹ ಆತ ಬ್ರಹ್ಮನಿಗೆ ಶಾಪವನ್ನು ಕೊಟ್ಟ. ಕೈಲಾಸಕ್ಕೆ ಹೋದ. ಪರ ಶಿವನಿಂದಲೂ ಇದೇ ರೀತಿಯ ಉತ್ತರ ಸಿಕ್ಕಿದ ಕಾರಣ ಅಲ್ಲಿಯೂ ಶಾಪವನ್ನೇ ಕೊಟ್ಟ. ಹಾಗೆಂದು ವೈಕುಂಠಕ್ಕೆ ಬರುವಾಗ ನನಗೆ ಎಚ್ಚರ ಇತ್ತು, ಬರುವುದನ್ನು ನೋಡಿದ್ದೇನೆ. ಆದರೆ ಅವನಿಗೂ ಒಂದು ಶಾಸ್ತಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಹಾಯಾಗಿ ನಾನು ಮಲಗಿದೆ. ಅದು ನಮಗೂ ಗೊತ್ತಿಲ್ವೇ ಸ್ವಾಮಿ? ಏನು? ನೀವು ಮಲಗಿದಾಗೆ ನಟಿಸುವುದು ಮಾತ್ರ. ನೀವು ಮಲಗಿದ್ದೀರಿ ಅಂತ ಏನಾದ್ರೂ ಬೈದ್ರೆ ನಿಮಗೆ ಗೊತ್ತಾಗುತ್ತದೆ. ಕೆಲವರು ಹಾಗೆ ಉಂಟು, ಮಲಗಿದ ಹಾಗೆ ನಟಿಸುವುದು, ನಿದ್ರೆ ಬಂದವರ ಹಾಗೆ ಮುಸ್ಕಾಕಿ ಮಲಗುದು, ಯಾರು ಏನು ಮಾತನಾಡ್ತಾರೆ ನೋಡುವ ಕಿವಿ ನಮ್ಮ ವಿಷಯವಾಗಿ. ಹಾಗೆಂದು ನಾನು ಮಾಡಿದ ಉದ್ದೇಶವೂ ಇದೆ. ಸರಿ,
ಬಂದಂತಹ ಭೃಗುಮುನಿ ಸಿಟ್ಟಿನಿಂದ ಹಾ. ನೇರವಾಗಿ ಬಂದವ ಹಾ. ನನ್ನ ಎದೆಗೆ ಒದ್ದ. ನಮ್ಮ ಎದೆಗೆ ಹ. ಪರಿಣಾಮದಲ್ಲಿ ಆಗುವುದು ಏನು? ಅವನಲ್ಲಿದ್ದಂತಹ ಭೃಗುಲಾಂಛನವನ್ನು ನಾನು ಸೆಳೆದುಕೊಂಡೆ. ಓಹೋ, ನನ್ನ ಎದೆಗದು ಅಂಟಿ ಹೋಯಿತು. ಸರಿ. ಆಮೇಲೆ ಆ ವಿಷಯವನ್ನು ವಿಶದೀಕರಿಸಿದ. ಆ, ಯಜ್ಞ ಪುರುಷ ನೀನೇ ಅನ್ನುವುದನ್ನು ತೀರ್ಮಾನ ಮಾಡಿದ್ದೇನೆ ಆ, ಎಂಬ ಹಾಗೆ ಹೇಳಿದಾಗ ಆ, ವಿನತೆ ಯಣುಗನ ಬೆನ್ನ ಮೇಲೆ ಏರಿಸಿ ಆ, ಅವನನ್ನು ಭೂಮಿಗೆ ನಾನು ಕಳುಹಿಸಿಕೊಟ್ಟೆ. ಅಂತೂ ಪ್ರಕರಣ ಸುಖಾಂತ್ಯವಾಯಿತು. ಅಲ್ಲಿಯವರೆಗೆ ಸುಖಾಂತ್ಯವಾಗಿತ್ತು. ಆ, ಆದರೆ ವರಾಹನಿ, ಓ, ಜೀವನದಲ್ಲಿ ನಾವು ಒಂದನ್ನು ಪಡೆಯಬೇಕಿದ್ರೆ ಮತ್ತೊಂದನ್ನು ಕಳ್ಕೊಳ್ಳೇಬೇಕು ಯಾಕೆ ಎಂಬ ಸತ್ಯವನ್ನು ನಾನೊಂದು ಕಂಡೆ. ಹೇಗೆ? ಭೃಗುಲಾಂಛನವನ್ನೇನೋ ನಾನು ಸೆಳೆದುಕೊಂಡೆ. ಆ, ನಿತ್ಯವೂ ಲಕ್ಷ್ಮಿ ವಾಸಿಸುವಂತಹ ಹೃದಯವಿದು. ಅಂದರೆ ಹೃದಯದಲ್ಲಿ ನಾನು ಮನೆಯನ್ನು ಮಾಡಿಕೊಟ್ಟದ್ದಲ್ವೇ ಲಕ್ಷ್ಮಿಗೆ, ಹೆಂಡತಿಗೆ. ಲಕ್ಷ್ಮಿಗೆ ಹೌದು. ನೀವೇ ಪರವಾಗಿಲ್ಲ ಸ್ವಾಮಿ. ಏನು? ಈ ಭೂಲೋಕದಲ್ಲಿ ಕೆಲವರಿದ್ದಾರೆ, ಹೆಂಡತಿಯನ್ನು ತಲೆಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಹ. ತಾವು ಎದೆಯಲ್ಲಿ ಇಟ್ಟುಕೊಂಡಿದ್ದೀರಾ ಅಷ್ಟೇ. ತಲೆಯಲ್ಲಿಟ್ಟುಕೊಂಡವರು ಒಂದಲ್ಲ ಒಂದು ದಿವಸ ಕೆಳಗೆ ದೂಡಿ ಹಾಕ್ತಾರೆ. ಅಲ್ಲ, ಎದೆಯಲ್ಲಿದ್ದವರು ಈಗ ಇಲ್ಲ. ಏನು ಮಾಡೋಣ? ಹಾ, ಅವಳ ಮನೆಗೆ ಮನೆ ಅಪವಿತ್ರವಾಯಿತು ಹಾ, ಅನ್ನುವ ಹಾಗೆ ಸಿಟ್ಟುಕೊಂಡಂತಹ ನನ್ನ ಮಡದಿ ಹಾ, ನನ್ನನ್ನು ಬಿಟ್ಟು ಹೋದಲ್ವ? ಹೋದದ್ಯಾ? ಹೋದದ್ದೇ. ಹಾಗಂತ ಒಂದು ಕ್ಷೇತ್ರದಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಎಲ್ಲಿ ಸ್ವಾಮಿ? ಕರವೀರಪುರ, ಓಹೋ. ಅರ್ಥಾತ್ ಕೊಲ್ಲಾಪುರ, ಹಾ, ಮಹಾಲಕ್ಷ್ಮೀ ದೇಗುಲದಲ್ಲಿ ನೆಲೆಯಾಗಿದ್ದಾಳೆ ಓ. ಎಂಬ ವಾರ್ತೆ ಸಿಕ್ಕಿತು. ಹಾ, ಮತ್ತೊಂದು ವಿಷಯ ಹೇಳ. ಏನು? ಈ ಮನೆಯಲ್ಲಿ ಹೆಂಡತಿ ಇಲ್ಲ ಅಂತಾದ್ರೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ನನಗೆ ಅನುಭವ ಇಲ್ಲ ಸ್ವಾಮಿ. ಏನು ಮಾಡೋಣ? ನಿನಗೆ ಯಾವ ವಿಷಯಕ್ಕೂ ಇಲ್ಲ, ನೀನು ಅವಿವಾಹಿತನೇ ಇದ್ದೀಯ. ಹೌದು, ನನಗೆ ಹಾಗಲ್ಲ. ನನಗೆ ಅದರ ಗೊಡವೇ ಇಲ್ಲ. ಮದುವೆಯಾಗದವರಿಗೆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ಆ. ಈ ತೊಂದರೆ ಬರುವುದು ಯಾರು? ಯಾರು? ಮದುವೆಯಾದಂತಹ ಒಬ್ಬ ವ್ಯಕ್ತಿಗೆ ಆ. ಹೆಂಡತಿ ಮನೆಯಲ್ಲಿಲ್ಲದಿದ್ರೆ ಎಷ್ಟು ಕಷ್ಟ ಆಗ್ತದೆ. ಹಾ, ಅಧಿಕಾರದಲ್ಲಿ ಮದುವೆಯಾದವ ಕೇಳ್ತಾನೆ, ಅದೆಲ್ಲಿಟ್ಟಿದ್ದಿ, ಇದೆಲ್ಲಿಟ್ಟಿದ್ದಿ, ಅದನ್ನು ತಾ, ಇದನ್ನು ತಾ. ನಮಗ ಆ ಸಮಸ್ಯೆ ಇಲ್ಲ. ನೀವೇ ಹುಡುಕಿಕೊಂಡು ತಗೊಳ್ತೀವಿ. ಹೌದು. ನನಗದು ಸಮಸ್ಯೆ ಆಯಿತು. ಆ. ಆದ್ದರಿಂದ ವೈಕುಂಠವನ್ನು ತೊರೆದು ಆ. ಶ್ರೀನಿವಾಸನೆಂಬ ಅಭಿಧಾನದಿಂದ ಆ. ಈ ಧರೆಗೆ ನಾನು ಇಳಿದೆ. ಓಹೋ, ಬಂದು ನೆಲೆಯಾಗುವುದಕ್ಕೊಂದು ಸ್ಥಳ ಬೇಕಲ್ಲ? ಬೇಕು. ಚೋಳ ದೇಶವನ್ನು ಸೇರಿದಂತಹ ನಾನು ಹುತ್ತದಲ್ಲಿ ನೆಲೆಯಾಗಿದ್ದೆ. ಆ, ಆ ಸಂದರ್ಭ ಆ, ಕಪಿಲೆ ದೇನುವೊಂದು ಬಂದು ನಿತ್ಯವೂ ನನಗೆ ಹಾಲನ್ನು ಕೊಡುತ್ತಾ ಇತ್ತು. ಆ, ಮನೆ ಒಡತಿಗೆ ಸಂಶಯ ಬಂತು. ಆ, ಹಾಲನ್ನು ಕೊಡುತ್ತಾ ಇದ್ದಂತಹ ಈ ಕಪಿಲೆಯ ಕೆಚ್ಚಲಲ್ಲಿ ಯಾಕೆ ಹಾಲಿಲ್ಲ? ಆ, ಗೋವಳನನ್ನು ಬಡಿದು ಭಂಗಿಸಿದಾಗ ಆ. ವಿಚಾರಿಸುವುದಕ್ಕಾಗಿ ಗೋಪಾಲಕನೇ ಬಂದ. ಹಾ, ಮಾತ್ರವಲ್ಲ, ಆ, ಗೋವೊಂದು ಹುತ್ತಕ್ಕೆ ಹಾಲೆರೆಯುತ್ತಾ ಇದೆ ಅನ್ನುವುದನ್ನು ತಿಳಿದು ಆ, ಹುತ್ತವನ್ನು ಬಡಿಯುವುದಕ್ಕೆ, ಗೋವನ್ನು ದಂಡಿಸುವುದಕ್ಕಾಗಿ ಬಂದ. ಆ, ಅವ ಹೊಡೆದಂತಹ ಹೊಡೆತಕ್ಕೆ ಆ. ನನ್ನ ಶಿರವನ್ನು ನಾನು ಕೊಟ್ಟೆ. ಓ, ರಕ್ತ ಸೋರ್ತಾ ಇರುವುದು ಅದೇಯಾ? ಹೌದು. ಆ, ಮಾತ್ರವಲ್ಲ, ಆ. ಆಮೇಲೆ ವಿಚಾರಿಸುವುದಕ್ಕೆ ಬಂದವ ಚೋಳರಾಜ. ಆ. ಅವನಿಗೆ ಶಾಪವನ್ನಿತ್ತು, ಅವನನ್ನು ಕಳುಹಿಸಿಕೊಟ್ಟೆ. ಆ, ಹಾಗೆಂದು ಆ. ನನ್ನ ಶಿರದಲ್ಲಿದ್ದಂತಹ ಗಾಯ ವಾಸಿಯಾಗಲೇ ಇಲ್ಲ. ಆ, ಇದಕ್ಕೆ ಮದ್ದೇನು? ಆ. ಹೀಗೆ ಯೋಚಿಸಿದಾಗ ಆ. ದೇವಗುರುವಾದಂತಹ ಬೃಹಸ್ಪತಿ ಆ. ಒಂದು ಮದ್ದು ಹೇಳಿದ್ದಾನೆ. ಹೇಗೆ? ಔದುಂಬಲದ ಹಾಲಿನಲ್ಲಿ ಆ. ನೆಕ್ಕೆತ್ತಾಯ ಬೇರನ್ನು ಆ. ಅರೆದು ಹಚ್ಚಬೇಕು. ಈಗ ನಾನು ಆವಾಗಿಂದ ಹುಡುಕುವುದೇನು ಗೊತ್ತಾ? ಏನು? ಬೇರು ಸಿಗಲಿಲ್ಲ ನನಗೆ. ನಾನು ಅದೇ ಆಲೋಚನೆ ಮಾಡುದು, ಅಲ್ಲೆಲ್ಲ ಹುಡುಕುತ್ತಾ ಇದ್ರಿ, ಬೇರು ಸಿಗಲಿಲ್ಲ ಅಂತ. ನೆಕ್ಕಿತ್ತಾಯ ಬೇರು ಎಲ್ಲಿ? ಆ, ಅದನ್ನು ಹುಡುಕುತ್ತಾ ಇದ್ದೆ. ಆ. ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಆ, ನಿನ್ನ ಸಹಕಾರದಿಂದ ಆ. ಆ ಬೇರು ನನಗೆ ಲಭ್ಯವಾದ್ರೆ ಆ. ಈ ಗಾಯ ವಾಸಿಯಾಗ್ತದೆ. ಆ, ಒಂದು ಸಮಸ್ಯೆ ಪರಿಹಾರ ಆಯ್ತಾ? ಆಯ್ತು. ಇನ್ನೊಂದು ಸಮಸ್ಯೆಯನ್ನು ಹೇಳ್ತೇನೆ. ಏನು? ಯಾಕಂದ್ರೆ ನಮ್ಮ ಇಷ್ಟರಲ್ಲೇ ನಮ್ಮ ಸಮಸ್ಯೆಯನ್ನು ಹೇಳಬೇಕು. ಹೌದು, ಇಲ್ಲ ಅಂತಾದ್ರೆ ಪರಿಹಾರ ಆಗ್ತದ? ಆಗುವುದಿಲ್ಲ. ಧರೆಗೇನು ನಾನು ಇಳಿದಿದ್ದೇನೆ, ಆ. ನಿಲ್ಲುವುದಕ್ಕೆ ಸ್ಥಳವಿಲ್ಲ. ಆ, ಇದೆಲ್ಲ ನಿನ್ನ ಪರಿಚಯಕ್ಕೆ ಒಳಪಟ್ಟಂತಹ ಪ್ರದೇಶ, ನಮ್ಮ ಅಂಕೆಯಲ್ಲಿರುವಂತಹ ಪ್ರದೇಶ. ನಿನ್ನ ಅಂಕೆಯೊಳಗಿರುವ ಪ್ರದೇಶದಲ್ಲಿ ನಾನು ಉಳಕೊಳ್ಳುವುದಕ್ಕೆ ಸ್ವಲ್ಪ ಸ್ಥಳ ಕೊಡ್ತೀಯಾ? ಸ್ಥಳವೇ ಕೊಡದೆ ಬಿದ್ದ ವಾತಾಳ ಪಡೆಯುವುದು ನೀತಿಯೇ. ಕೊಡದೆ ಬಿದ್ದ ವಾತಾಳ ಪಡೆಯುವುದು ನೀತಿಯೇ. ಹೊಡವಿಯು ವೆಂಕಟೇಶ ನಡತೆಯ ನಾರಿಯ ಕೊಡುವೆ ಸ್ಥಳವ ನೀ ಇತ್ತಡೆ
ಧನವನು ಕೊಡು ಶ್ರೀನಿವಾಸ ಕೊಡು ವಿಠಲ. ನಾರಾಯಣ ಸ್ವಾಮಿಯೇ, ವರಾಹ ಸ್ವಾಮಿಯೇ, ಸ್ಥಳವನ್ನೇನೋ ಕೊಡಬಹುದಿತ್ತು, ಆದ್ರೆ ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ನಾವೆಲ್ಲಿದ್ದೇವೆ ಎನ್ನುವಂತಹ ಪರಿಜ್ಞಾನ ತಮಗಿದೆಯೇ? ಮರ್ತ್ಯ ಲೋಕದಲ್ಲಿ. ಹೌದು. ಇಲ್ಲಿ ಕೆಲವಾರು ಕ್ರಮಗಳುಂಟು ಭೂಮಿಯಲ್ಲಿ. ಹೌದು. ಏನು ಕ್ರಮ? ಒಬ್ಬನಿಂದ ಒಂದು ಸ್ಥಳವನ್ನು ಅಥವಾ ಒಂದು ಪದಾರ್ಥವನ್ನು ನಾವು ಪಡೆಯಬೇಕು ಅಂತ ಇದ್ರೆ ಅದಕ್ಕೆ 4 ವಿಧಗಳಿವೆ. ವಿನಿಮಯ, ವಿಕ್ರಯ, ದಾನ, ವಿಕ್ರಮ. ಈ 4 ರೀತಿಯಿಂದ ಪಡೆಯಬೇಕು. ಈಗ ನಾನು ನಿನ್ನಲ್ಲಿ ಸ್ಥಳ ಹೇಗೆ ಪಡ್ಕೊಳ್ಬಹುದು? ದಾನ ಕೇಳುವುದಕ್ಕೆ ಆಗುವುದಿಲ್ಲ, ತಾವು ದೇವರಲ್ವೇ. ವಿನಿಮಯ ಅದಾದೀತ. ವಿನಿಮಯ ಮಾಡಿಕೊಳ್ಳಿಕ್ಕೆ ಬದಲು ವ್ಯವಸ್ಥೆ ಬೇಕಲ್ಲ? ಹೌದು. ಸದ್ಯದಲ್ಲಂತೂ ನಮ್ಮಲ್ಲಿ ಯಾವುದೇ ಬದಲಿ ವ್ಯವಸ್ಥೆ ಇಲ್ಲ. ಬೇಡ. ವಿಕ್ರಯ, ಮೊದಲೇ ಹೆಂಡತಿ ನನ್ನ ಬಳಿಯಲ್ಲಿಲ್ಲ, ಲಕ್ಷ್ಮಿಯೇ ಇಲ್ಲದ ಮೇಲೆ ನಾನು ಕೊಡುವುದು ಏನನ್ನು? ವಿಕ್ರಮ, ವಿಕ್ರಮ ನಮ್ಮೊಳಗೆ ಆದೀತ. ನಾವು ಹೊಡ್ಕೊಂಡ ಹಾಗೆ ಆದೀತು ಅಲ್ವಾ? ನಮ್ಮ ಮುಖಕ್ಕೆ ನಾವು ಹೊಡೆದ ಹಾಗೆ ಅಲ್ವಾ? ಆದ್ರೆ ಒಂದುಂಟು ಸ್ವಾಮಿ, ಸ್ಥಳವನ್ನು ತಾಮಿಗೆ ಕೊಡಬಹುದು, ವಿತ್ತವನ್ನು ತಾವು ಕೊಡ್ಲೇಬೇಕಾಗುತ್ತದೆ. ಸ್ಥಳಕ್ಕೆ ವಿತ್ತ? ಹೌದು. ಈ ಭೂಮಿಗೆ ಕ್ರಯ ಉಂಟ? ಯಾರು ಹೇಳಿದ್ದು ಇಲ್ಲ ಅಂತ? ಹೋಗ್ಲಿ. ಓ ದೇವರೇ, ಭೂಮಿಯ ಕ್ರಯ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಈಗ ಈ ಪರಿಸರದಲ್ಲಿ ಭೂಮಿಗೆ ಹೇಗುಂಟು ಬೆಲೆ? ಈ ಪರಿಸರದಲ್ಲಿ ಜಾಗ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆಲೆ. ಅಷ್ಟು ಬೆಲೆ ಉಂಟು. ಒಂದು ವೇಳೆ ತಾವು ಕ್ರಯವನ್ನು ಕೊಡದೆ ತಮಗೆ ನಾನು ಸ್ಥಳವನ್ನು ಕೊಟ್ಟೆ ಅಂತ ಆದ್ರೆ ನಾಳಿನ ಜನಾಂಗ ಅಂದ್ರೆ ನಿನ್ನನ್ನು ನಂಬುವಂತಹ ಭಕ್ತರು ಏನು ಭಾವಿಸಿಯಾರು? ಏನು? ದೇವರೇ ಕ್ರಯ ಕೊಡದೆ ಜಾಗ ತೆಗೆದಿದ್ದಾರೆ, ಅವರೆಲ್ಲ ಧರ್ಮಕ್ಕೆ ಆಗಬೇಕು ಅವರಿಗೆಲ್ಲ. ಮತ್ತೆ ನಮಗೇನು? ನಾವು ಕೂಡ ಅಕ್ರಮ ಸಕ್ರಮ ಮಾಡಿಕೊಳ್ಳುವ ಎನ್ನುವ ಹೋಗಿ ಕುಳಿತುಕೊಳ್ಳುವುದು ಸ್ವಲ್ಪ ವರ್ಷದ ಮೇಲೆ ಅವರಿಗೆ. ಹೌದು. ಹಾಗಾಗಿ ಅಂತಹ ಸ್ಥಿತಿ ಬರಬಾರದು, ದೇವರಾದಂತಹ ತಮಗೆ ಕೆಟ್ಟ ಹೆಸರು ಬರಬಾರದು ಎನ್ನುವ ಉದ್ದೇಶದಿಂದ ನಾನು ಕೊಡುವಂತಹ ಸ್ಥಳಕ್ಕೆ ಪ್ರತಿಯಾಗಿ ತಾವು ಕ್ರಯವನ್ನು ಕೊಟ್ಟರೆ ತಮಗೆ ಸ್ಥಳ ಕೊಡಬಹುದು. ಹೀಗೆ ಮಾಡುವ. ಹೇಗೆ? ಈ ನಿಧಾನದಲ್ಲಿ ಸಂದಾಯ ಮಾಡುವ ಕ್ರಮ ಅಲ್ಲ, ನನಗೂ ಈಗಲೇ ಬೇಕು ಅಂತ ಇಲ್ಲ, ಒಂದು 5 ತಿಂಗಳು ಕಳೆದ ಮೇಲೆ ಸಿಕ್ಕಿದ್ರೆ ಸಾಕು. ಅದು ಹೌದು, ಕೊಡುವಾಗ ಒಟ್ಟಿಗೆ ಕೊಡ್ತೇವಲ್ಲ. ಹೌದು. ಎಲ್ಲ ಒಟ್ಟಿಗೆ ಹಿಡ್ಕೊಂಡು ಹೋಗಬಹುದು. ಕೊಡೋಣ. ಹೇಗೆ? ನಾನಂತೂ ಸದ್ಯದಲ್ಲೇ ಇಲ್ಲಿ ನೆಲೆಯಾಗಿ ನಿಲ್ಲುವವನಿದ್ದೇನೆ. ನಾನು ನೆಲೆಯಾದಂತಹ ಕ್ಷೇತ್ರದ ಸನಿಹದಲ್ಲೇ ವರಾಹನಾದಂತಹ ನಿನಗೂ ಒಂದು ಗುಡಿಯ ನಿರ್ಮಾಣವನ್ನು ಮಾಡಿಸ್ತೇನೆ. ಸರಿ. ವರಾಹ ಸ್ವಾಮಿಯಾಗಿ ನೀನಲ್ಲಿ ನೆಲೆಯಾಗಿ ನಿಲ್ಲಬೇಕು. ಆ ಸಂದರ್ಭದಲ್ಲಿ ನೀನು ಕೊಟ್ಟಂತಹ 7 ಅಡಿ ಭೂಮಿಗೆ ಬೆಲೆ ಏನು ಗೊತ್ತಾ? ಏನು? ಕ್ಷೀರಾಭಿಷೇಕ ನಿನಗೆ, ಇದು ಅದರ ಬೆಲೆ. ಈ ಕ್ಷೀರಾಭಿಷೇಕವನ್ನು ಮಾಡಿ ನನ್ನಲ್ಲಿಗೆ ಬರುವಂತಹ ಭಕ್ತಾದಿಗಳು ಪ್ರಥಮವಾಗಿ ನಿನ್ನ ಸಂದರ್ಶನವನ್ನು ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿ ನನ್ನಲ್ಲಿಗೆ ಬಂದ್ರೆ ಖಂಡಿತವಾಗಿಯೂ ಪೂರ್ಣ ಫಲ ಅವರಿಗೆ ಲಭ್ಯವಾಗ್ತದೆ. ಸ್ವಾಮಿ, ನಾನು ಕೊಡುವಂತಹ ಸ್ಥಳಕ್ಕೆ ಬೆಲೆ ಕ್ಷೀರಾಭಿಷೇಕ ಅಲ್ಲ, ಆದ್ರೆ ತಮ್ಮನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ನನ್ನ ದರ್ಶನವನ್ನು ಮಾಡದೇ ಇದ್ರೆ ತಮ್ಮ ಕ್ಷೇತ್ರಕ್ಕೆ ಬಂದಂತಹ ಫಲ ಇಲ್ಲ ಎನ್ನುವ ಹಾಗೆ ಹೇಳಿದ್ರಲ್ಲ, ಇದಕ್ಕಿಂತ ದೊಡ್ಡ ಬೆಲೆ ಏನು ಬೇಕು ಸ್ವಾಮಿ? ಅಲ್ವಾ? ಸರಿ. ಈಗ ಒಂದು ಬೆಲೆ ನಿಶ್ಚಯವಾದದನ್ನು ಕೊಟ್ರೆ ಈಗಲೇ ಮುಗಿಯುತ್ತದೆ. ಇದು ಹಾಗಲ್ಲ, ಎಷ್ಟು ವರ್ಷಕ್ಕೂ ನಡೆಯುತ್ತಾ ಇರ್ತದೆ. ಹೌದಲ್ಲ? ಸರಿ. ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಸರಿ ಸ್ವಾಮಿ. ಮನೆ ಆಯ್ತು, ಸ್ಥಳ ಆಯ್ತು, ಆದ್ರೆ ನಾನು ಒಬ್ಬನೇ ಇರುವುದು. ನನ್ನ ಸೇವೆಗೆ ಯಾರಾದ್ರೂ ಬೇಡುವ ಸ್ವಾಮಿ? ತಾವು ಸೇವೆ ಅಂತ ಹೇಳಿದಾಗ ನನಗೆ ನೆನಪಾಯಿತು. ಅಲ್ಲೊಮ್ಮೆ ನೋಡಿ ಅಂತೆ ಗುಡಿಸಲು. ಆ ಗುಡಿಸಲ್ನ ಎದುರುಗಡೆ ಒಬ್ಬಾಕೆ ಮುದುಕಿ, ಹಣ್ಣು ಮುದುಕಿ, ಹೂವನ್ನು ಕಟ್ಟುತ್ತಾ ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡ್ತಾ ಇದ್ದಾಳಲ್ಲ. ಹೌದು. ಅವಳು ಯಾರು ಅಂತ ಗೊತ್ತಾಯ್ತಾ? ಯಾರವಳು? ಒಮ್ಮೆ ದ್ವಾಪರಾಯುಗದ ತಮ್ಮ ಕಥೆಯನ್ನು ನೆನಪು ಮಾಡಿಕೊಳ್ಳಿ. ನನ್ನ ತಾಯಿ ಯಶೋಧ ಮಾತೆ. ಹೌದು. ಕೃಷ್ಣನಾಗಿ ನಾನು ನಿರ್ಯಾಣವನ್ನು ಹೊಂದುವಂತಹ ಹೊತ್ತಿನಲ್ಲಿ ಒಂದು ಮಾತನ್ನು ಬಂದು ನನ್ನಲ್ಲಿ ಹೇಳಿದ್ಲು. 16,008 ಮಂದಿಯನ್ನು ಮದುವೆಯಾದೆ, ನಿನ್ನ ಕಲ್ಯಾಣೋತ್ಸವ ನಾನು ಕಾಣಲಿಲ್ಲ ಮಗನೇ. ಹೀಗೆ ಹೇಳಿದಾಗ ಮುಂದಣ ಭವದಲ್ಲಿ ಶ್ರೀನಿವಾಸನಾಗಿ ನಾನಿರ್ತೇನೆ, ಆ ಸಂದರ್ಭದಲ್ಲಿ ನನ್ನನ್ನು ಬಂದು ಸೇರಿಕೋ, ಶ್ರೀನಿವಾಸ ಕಲ್ಯಾಣೋತ್ಸವ ನಿನಗೆ ಕಾಣಿಸ್ತೇನೆ. ಅದೇ ಮುದುಕಿ ಅಷ್ಟು ವರ್ಷ
ಅದೇ ಮುದುಕಿ ಅಲ್ಲ? ಅದೇ ಮುದುಕಿ. ಅಬ್ಬಾ, ಹಾ. ಎಷ್ಟೊಂದು ಆಶೆ ನೋಡು ಮಗನ ಮದುವೆಯದ್ದು. ಮಗನನ್ನು ಕಾಣುವಂತಹ ತವಕದಿಂದ ತನ್ನ ಜೀವವನ್ನು ಹಿಡಿದು ಹಣ್ಣು ಮುದುಕಿಯಾಗಿ ಕಾಯ್ತಾ ಇದ್ದಾಳೆ. ಹೌದು. ಅಂತೂ ತಮಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಹಾ. ನನಗೆ ಬೇಕಾದಂತಹ ವ್ಯವಸ್ಥೆಯನ್ನು ತಾವು ಹೇಳಿದ್ದೀರಿ. ಖಂಡಿತ. ಹೋಗಿ ನಿಮ್ಮ ತಾಯಿಯನ್ನು ಸೇರಿಕೊಳ್ಳಿ. ಹಾ. ನಾನಿನ್ನು ಬರ್ತೇನೆ. ಹಾ. ನನಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗುವುದಿಲ್ಲ. ಅದೇನು? ನಾನು ಪರಿಸರ ಪ್ರೇಮಿ ಅಲ್ವೋ. ಆದ್ದರಿಂದ ಎಲ್ಲೆಲ್ಲಿ ಏನೇನು ಉಂಟು ಅಂತ ಹುಡುಕುತ್ತಾ ಹೋಗ್ತೀಯ. ಹೌದು. ನಾನು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾ. ತಾಯಿಯನ್ನು ತೋರಿಸಿಕೊಟ್ಟಿದ್ದಿ, ಹಾ. ಮನೆಯಲ್ಲೇ ಇರ್ತೇನೆ. ನಾನು ಆವಾಗ ಬಂದು ತಮ್ಮನ್ನು ಭೇಟಿಯಾಗಿ ನೆನಪು ಮಾಡ್ತೇನೆ. ನಮ್ಮ ಲೆಕ್ಕಾಚಾರದ್ದು ಆದೀತು ಆದೀತು. ಆ ರೀತಿ ಬರ್ತೇನೆ.